ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಆದಿಕಾಂಡ 27:41 45 ವಚನವನ್ನ ಧ್ಯಾನ ಮಾಡ್ತೇವೆ. ಆಶೀರ್ವಾದದ ನಿಮಿತ್ತ ಎಂಬುದಾಗಿ ನಾವು ಈ ವಿಷಯದ ಕುರಿತು ಇವತ್ತು ಕಲಿಯೋದಕ್ಕೆ ಹೋಗ್ತೇವೆ. ಈಗ ಸತ್ಯವೇದ ಇದ್ರೆ ಓದ್ಕೊಳ್ಳೋಣವಾ? ತಂದೆಯು ಯಾಕೋಬನಿಗೆ ಮಾಡಿದ ಆಶೀರ್ವಾದದ ನಿಮಿತ್ತ ಏಸಾವನು ಯಾಕೋಬನನ್ನು ಹಗೆ ಮಾಡಿ ತನ್ನ ಮನಸ್ಸಿನೊಳಗೆ ತಂದೆಗೋಸ್ಕರ ದುಃಖಿಸುವ ಕಾಲ ಸಮೀಪಿಸಿತು. ಆಗ ನನ್ನ ತಮ್ಮನಾದ ಯಾಕೋಬನನ್ನು ಕೊಲ್ಲುವೆನು ಅಂದುಕೊಂಡನು. ಹಿರಿಮಗನಾದ ಏಸಾವನು ಹೇಳಿದ ಮಾತು ರೆಬೆಕ್ಕಳಿಗೆ ತಿಳಿದು ಬಂದಾಗ ಆಕೆಯು ತನ್ನ ಕಿರಿಮಗನಾದ ಯಾಕೋಬನನ್ನು ಕರೆದು ಅವನಿಗೆ, ನೋಡು, ನಿನ್ನ ಅಣ್ಣನಾದ ಏಸಾವನೇ ನಿನ್ನನ್ನು ಕೊಲ್ಲಬೇಕೆಂದು ಯೋಚನೆ ಮಾಡಿ ತನ್ನ ಹೊಟ್ಟೆಯ ಉರಿಯನ್ನು ಆರಿಸಿಕೊಳ್ಳುತ್ತಾನೆ. ಆದ್ದರಿಂದ ಮಗನೇ, ನನ್ನ ಮಾತನ್ನು ಕೇಳು. ನೀನು ಎದ್ದು ಕಾರಾನ್ ಊರಿನಲ್ಲಿರುವ ನನ್ನ ಅಣ್ಣನಾದ ಲಾಬಾನನ ಬಳಿಗೆ ಓಡಿ ಹೋಗಿ ಕೆಲವು ಕಾಲ, ಅಂದರೆ ನಿನ್ನ ಅಣ್ಣನ ಕೋಪವು ಶಮನವಾಗುವವರೆಗೂ ಅವನ ಬಳಿಯಲ್ಲಿರು. ನಿನ್ನ ಅಣ್ಣನು ನೀನು ಮಾಡಿರುವುದನ್ನು ಮರೆತು ತನ್ನ ಕೋಪವನ್ನು ಬಿಟ್ಟಾಗ ನಾನು ನಿನ್ನನ್ನು ಅಲ್ಲಿಂದ ಕರೆಸುತ್ತೇನೆ. ನಾನು ಒಂದೇ ದಿನದಲ್ಲಿ ನಿಮ್ಮಿಬ್ಬರನ್ನ ಕಳ್ಕೊಳ್ಳುವುದು ಯಾತಕ್ಕೆ ಎಂದು ಹೇಳಿದಳು. ಪ್ರಿಯ ದೇವರ ಮಕ್ಕಳೇ, ಈಗ ಇಲ್ಲಿ ದ್ವೇಷ, ನೆಕ್ಸ್ಟ್ ಹೊಟ್ಟೆ ಕಿಚ್ಚು, ಕ್ರೋಧ ಅನ್ನೋದು ಆ ಫ್ಯಾಮಿಲಿಯಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಇಲ್ಲಿ ಏಸಾವನ್ ಹೇಳ್ತಾನೆ, ತಂದೆ ಇನ್ನೇನು ಈ ಲೋಕದಿಂದ ಹೋಗುವಂತ ಕಾಲ ಹತ್ರವಾಗಿದೆ. ಆ ದುಃಖ ನಾನು ಶಮನ ಮಾಡ್ಕೊಂಡ್ಮೇಲೆ ನನ್ನ ತಮ್ಮನನ್ನ ನಾನು ಕೊಲೆ ಮಾಡ್ತೀನಿ ಎಂಬುದಕ್ಕೂ ಅವನು ತೀರ್ಮಾನ ಮಾಡ್ತಾನೆ. ಇದು ತಾಯಿ ಕೇಳಿಸ್ಕೊಂಡಾಗ ತಾಯಿ ರೆಬೆಕ್ಕಳು ಏನ್ ಮಾಡ್ತಾಳೆ, ಯಾಕೋಬನಿಗೆ ಹೇಳ್ತಾಳೆ, ನೀನು ಇಲ್ಲಿಂದ ನನ್ನ ಅಣ್ಣ ಲಾಬಾನ ಮನೆಗೆ ಹೋಗ್ಬಿಡು. ನಿಮ್ಮ ಅಣ್ಣನ ಒಂದು ಕೋಪ ಶಮನವಾದ ಮೇಲೆ ನಾನು ವಾಪಸ್ ನಿನ್ನ ತರಿಸ್ತೀನಿ. ನಿಮ್ಮಿಬ್ಬರನ್ನ ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಇದರಿಂದ ನಾವು ಕಲಿಯುವಂತ ಪಾಠ ಏನೆಂಬುದಾಗಿ ನಾವು ನೋಡುವಾಗ, ಪ್ರಿಯ ದೇವರ ಮಕ್ಕಳೇ, ಯಾವಾಗ ನಾವು ನಮ್ಮ ಜೀವಿತವನ್ನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಸೋದಿಲ್ವೋ, ದೇವರ ವಾಕ್ಯಕ್ಕೆ ನಾವು ಅವಿಧೇಯರಾಗಿ ಜೀವಿಸ್ತೀವೋ, ನಾವು ಮತ್ತೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡ್ತೇವೆ. ಅವರು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಿ ದೇವರವ್ರನ್ನ ಮೇಲ್ಕೆತ್ತುವಾಗ ಅವರನ್ನ ನೋಡಿ ನಾವು ಹೊಟ್ಟೆ ಕಿಚ್ಚು ಪಡ್ತೀವಿ. ದೇವರ ವಾಕ್ಯದಲ್ಲಿ ಬರೆದಿದೆ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಮೇಲೆ ಕೆತ್ತಲ್ಪಡುವುದಲ್ಲವೇ? ಪ್ರಿಯ ದೇವರ ಮಕ್ಕಳೇ, ಆದ್ರಿಂದ ಲೋಕದಾಸೆ, ಕಣ್ಣಿನಾಸೆ, ಶರೀರದಾಸೆಗೆ ನಮ್ಮನ್ನು ಒಳಪಡಿಸೋದು ಬೇಡ. ಅದರಿಂದ ನಮ್ಮಲ್ಲಿ ಏನಾಗುತ್ತೆ, ದ್ವೇಷ, ಅಸೂಯೆ ಮತ್ತೆ ಕೊಲೆ, ದ್ವೇಷಗಳು ಉಂಟಾಗ್ತದೆ. ಎರಡನೇದಾಗಿ ನಾವು ಇದರಲ್ಲಿ ಕಲಿಯುವಂತ ಪಾಠ ಏನೆಂಬುದಾಗಿ ನಾವು ನೋಡುವಾಗ, ಇವತ್ತು ಲೋಕದಲ್ಲಿ ಅಣ್ಣನಿಗೆ ತಮ್ಮನ ಮೇಲೆ ಪ್ರೀತಿ ಇಲ್ಲ, ತಮ್ಮನಿಗೆ ಅಣ್ಣನ ಮೇಲೆ ಪ್ರೀತಿ ಇಲ್ಲ. ಹೀಗೆ ಕುಟುಂಬದಲ್ಲಿ ಇದಕ್ಕೆಲ್ಲ ಕಾರಣ ಏನೆಂಬುದಾಗಿ ನಾವು ನೋಡುವಾಗ, ಅದು ಆಸ್ತಿ ಪಾಸ್ತಿಯ ಒಂದು ಆಸೆ ಎಂಬುದಾಗಿ ನಾವು ನೋಡ್ತೇವೆ. ಆಸ್ತಿ ಪಾಸ್ತಿಯನ್ನ ಸರಿಯಾದ ರೀತಿಯಲ್ಲಿ ಸಮಭಾಗವಾಗಿ ಹಂಚಿಕೊಳ್ಳೋದು ಬಹಳ ಪ್ರಾಮುಖ್ಯ. ಅದು ತಂದೆ ತಾಯಿಗಳು ಅದನ್ನ ಮಾಡೋರಾಗಿರ್ಬೇಕು. ಆದ್ರೆ ಅದರಲ್ಲಿ ಏರುಪೇರು ಪಕ್ಷಪಾತವನ್ನ ಮಾಡದಾಗಲೇ ಕುಟುಂಬದಲ್ಲಿ ಏನಾಗ್ತದೆ, ದ್ವೇಷ, ಅಸೂಯೆ, ಕೊಲೆನೂ ಉಂಟಾಗ್ತದೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಆ ರೀತಿ ಇದೆಯಾ, ಎಲ್ಲರೂ ಒಟ್ಟಾಗಿ ಸೇರಿ ತಂದೆ ತಾಯಿಗಳೊಂದಿಗೆ ಕುಳಿತುಕೊಂಡು ಮಾತನಾಡಿ ಎಲ್ಲವನ್ನ ಸಮತೋಲನವಾಗಿ ಮಾಡ್ಕೊಳ್ಬೇಕಾಗಿರೋದು ಪ್ರಾಮುಖ್ಯವಾದದ್ದು. ಒಂದು ವೇಳೆ ನಿಮ್ಮಲ್ಲಿ ದ್ವೇಷ, ಅಸೂಯೆ ಉಕ್ಕಿ ಉರಿತಾ ಇದೆಯಾ, ಇವತ್ತು ರೂಮ್ಗೆ ಹೋಗ್ರಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ, ಏಸವನ ಹಾಗೆ ನನಗೆ ನನ್ನ ಸಹೋದರನ ಮೇಲೆ, ಸಹೋದರಿಯ ಮೇಲೆ ಭಯಂಕರವಾದಂಥ ದ್ವೇಷ ಇದೆ, ಇದರಿಂದ ನನಗೆ ಬಿಡುಗಡೆ ಬೇಕೆಂಬುದಾಗಿ ಕೇಳಿ, ಏಸಪ್ಪ ನನಗೆ ನಿನಗೆ ಬಿಡುಗಡೆ ಕೊಡೋರಾಗಿದ್ದಾರೆ. ಮತ್ತೆ ಇನ್ನೊಂದು ನಾವಿಲ್ಲಿ ಪಾಠ ಕಲಿಯೋದೇನೆಂದ್ರೆ, ತಾಯಿ ಇಲ್ಲಿ ತನ್ನ ಮಗನನ್ನ ಸೇವ್ ಮಾಡ್ತಾಳೆ. ಏನಂತಂದ್ರೆ, ಆ ತಪ್ಪನ್ನ ಸರಿಪಡಿಸೋದಿಲ್ಲ.
ಬದಲಾಗಿ ಒಂದು ತಪ್ಪಿಗೆ ಇನ್ನೊಂದು ತಪ್ಪನ್ನ, ಇನ್ನೊಂದು ತಪ್ಪಿಗೆ ಇನ್ನೊಂದು ತಪ್ಪನ್ನ ಜೋಡಿಸಿ ಅಲ್ಲೇನ್ ಮಾಡ್ತಾಳೆ, ಕಡೆಗೆ ಆ ಕುಟುಂಬದಲ್ಲಿಯೇ ಒಂದು 20 ವರ್ಷ ಅಲ್ಲಿ ಒಂದು ದ್ವೇಷದ ಒಂದು ವಾತಾವರಣವನ್ನ ತರುವಂಥದ್ದು ತಾಯಿ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ತಂದೆ ತಾಯಾದ ನಾವು ಯಾವುದೇ ಕಾರ್ಯ ಇರ್ಬೋದು, ಕುಳಿತುಕೊಂಡು ಮಾತನಾಡಿ ಸರಿಪಡಿಸಬೇಕಾದದ್ದು ಬಹಳ ಪ್ರಾಮುಖ್ಯ. ಆದರೆ ಹೈಡ್ ಮಾಡಿ ನಾವು ಕೆಲವು ಕಾರ್ಯಗಳನ್ನ ಬಚ್ಚಿಟ್ಟು ಮಾಡುವಾಗ ಕುಟುಂಬದಲ್ಲಿ ಅದು ನಿಜವಾಗ್ಲೂ ಬೇರ್ಪಡುವಿಕೆಯನ್ನ ತರ್ತದೆ. ಈಗ ನೋಡಿ, ಇಲ್ಲಿ ಏಸಾವ ಯಾಕೊಬ್ಬ 20 ವರ್ಷ ಬೇರ್ಪಟ್ಟು ಜೀವಿಸಬೇಕಾಗ್ತದೆ. ಇದಕ್ಕೆ ಕಾರಣ ಯಾರು? ತಾಯಿನೇ, ತಂದೆನೇ ಎಂಬುದಾಗಿ ನಾವು ನೋಡ್ತೇವೆ. ಆ ರೀತಿ ಯಾರಾದರೂ ಕುಟುಂಬದಲ್ಲಿ ಬೇರ್ಪಟ್ಟು ಜೀವಿಸ್ತಾ ಇದ್ದೀರಾ, ಇವತ್ತೇನ್ ಮಾಡ್ರಿ, ಮಾನಸಾಂತರ ಪಟ್ಟು ದೇವರ ಬಳಿಗೆ ಬನ್ರಿ. ಕರ್ತನ ಖಂಡಿತವಾಗಿ ನಿಮ್ಗೆ ಕೃಪೆ ತೋರ್ತಾರೆ. ನಿಮ್ಮ ಕುಟುಂಬವನ್ನ ಕರ್ತನು ಒಂದು ಮಾಡ್ತಾರೆ. ಕರ್ತನು ಆ ರೀತಿ ನಿಮ್ಮ ಕುಟುಂಬದಲ್ಲಿ ಏಕ ಒಂದು ಮನಸ್ಸನ್ನ ಕೊಡಲಿ. ಆಮೇಲೆ ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದ್ರೆ ನಿಮಗೆ ಸ್ತೋತ್ರ. ಇವತ್ತು ಯಾರ ಕುಟುಂಬದಲ್ಲಿ ದೇವರೇ ಸಮಾಧಾನ ಇಲ್ವೋ, ದೇವರೇ ತಂದೆ ತಾಯಿಗಳು ಒಂದು ಕಡೆ, ಮಕ್ಕಳು ಒಂದು ಕಡೆ, ಹೀಗೆ ಕುಟುಂಬದಲ್ಲಿ ಬೇರ್ಪಟ್ಟು ಯಾರ್ಯಾರು ಜೀವಿಸ್ತಾ ಇದ್ದಾರೋ ಆ ಕುಟುಂಬವನ್ನು ಒಂದು ಮಾಡಪ್ಪ. ತಂದೆಯಾದ ದೇವರೇ ಸ್ವಾಮಿ, ಕುಟುಂಬದಲ್ಲಿ ನಾವು ನೋಡ್ತೀವಿ ಪಕ್ಷಪಾತ ಇದ್ದಿದ್ರಿಂದಲೇ ಎಲ್ಲ ಕಾರಣವಾಯ್ತು. ಈ ರೀತಿ ಇರಬಾರ್ದು ಸ್ವಾಮಿ. ಯಾರ್ಯಾರ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಅಣ್ಣ ತಮ್ಮಂದಿರ ಮೇಲೆ, ಅಕ್ಕಂದಿರು ತಂಗಿಯರ ಮೇಲೆ, ತಂದೆ ತಾಯಿಗಳ ಮೇಲೆ ಈ ರೀತಿ ಕುಟುಂಬದಲ್ಲಿ ಒಂದು ವೈರಾಗ್ಯ ಇದೆಯೋ ಅವರಿಗೆ ಬಿಡುಗಡೆ ಕೊಡು, ಸಮಾಧಾನ ಕೊಡು. ಈ ಸಂದರ್ಭದಲ್ಲಿ ದೇವರೇ, ಇವತ್ತು ಈ ಸಂದೇಶವನ್ನ ಕೇಳಿಸ್ಕೊಳ್ತಾ ಇರುವಂತಹ ಯಾರ ಕುಟುಂಬದಲ್ಲಿಯೂ ಅಷ್ಟೇ, ಮಕ್ಕಳ ಹೃದಯದಲ್ಲಿರ್ಬೋದು, ದೊಡ್ಡವರು ಚಿಕ್ಕವರ ಹೃದಯದಲ್ಲಿರ್ಬೋದು, ದ್ವೇಷ, ಅಸೂಯೆ, ಕೋಪ, ಕ್ರೋಧ ಇರೋದಾದ್ರೆ ಬಿಡುಗಡೆ ಮಾಡು. ಅವ್ರಿಗೆ ಸಂಪೂರ್ಣ ಬಿಡುಗಡೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ ಶಿಲುಬೆ ನನಗೆ ಆಶ್ರಯವೇ ನಂಬಿಕೆಗಾಧಾರವೇ ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು ಎನ್